ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈಸಿಯಾಗಿರುವಂತಹ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. 6 ಎಳೆ ದಾರ 7 ನಂಬರ್ ಕ್ರೋಶಕ್ಕೂ 0.95 mm ತೊಗೊಂಡಿದ್ದೀನಿ. 10 ನಂಬರ್ ತೊಗೋಬೋದು ನೀವು. ಫಸ್ಟು ಈ ಥರ ದಾರ ಲಾಕ್ ಮಾಡಿ ಬಟ್ಟೆಗೆ, ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಲ್ವ ಈ ಥರ ತಗೊಂಡು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಗಟ್ಟಿ ಆಗೋಕ್ಕೆ. ಈಗ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ಲಾಕ್ ಆದಮೇಲೆ ಡೈರೆಕ್ಟಾಗಿ 2 ಚೈನ್ ಮಾಡಿ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಒಂದು ಚೈನು ಮತ್ತು ಒಂದು ಡಬಲ್ ಕ್ರೋಶೆ. ಈಗ ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಒಂದು ಕಲರ್ಡ್ ಕ್ರಿಸ್ಟಲ್ ಬೀಡ್ ಬರುತ್ತಲ್ವ, ಅದನ್ನು ಈ ಥರ ಬ್ಲೂ ಕಲರಿಂದು ಇದನ್ನು ಲಾಕ್ ಮಾಡಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಇನ್ನೊಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಇದ್ದೀನಿ. ಮತ್ತೆ ಕ್ರಿಸ್ಟಲ್ ಬೀಡ್, ಅದನ್ನು ಲಾಕ್ ಮಾಡಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ, ಅದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ ಕ್ರಿಸ್ಟಲ್ ಬೀಡ್, ಮತ್ತೆ ಲಾಕ್, ಮತ್ತೆ ಡಬಲ್ ಕ್ರೋಶೆ. ಇದೇ ಥರ ಪೂರ್ತಿ ಲೈನ್ ಸೀರೆ ಪೂರ್ತಿ ಮಾಡ್ಕೊಂಡು ಹೋಗಿ. ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಕ್ರಿಸ್ಟಲ್ ಬೀಡ್, ಡಬಲ್ ಕ್ರೋಶೆ, ಕ್ರಿಸ್ಟಲ್ ಬೀಡ್ ಈ ಥರ ಮಾಡ್ಕೊಂಡು ಹೋಗ್ಬೇಕು. 2 ಡಬಲ್ ಕ್ರೋಶೆ ಕ್ರಿಸ್ಟಲ್ ಬೀಡ್, 2 ಡಬಲ್ ಕ್ರೋಶೆ ಕ್ರಿಸ್ಟಲ್ ಬೀಡ್, ಅಷ್ಟೇ. ಪೂರ್ತಿ ಲೈನ್ ಇಷ್ಟೇ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. 2 ಡಬಲ್ ಕ್ರೋಶೆ ಬೀಡು, 2 ಡಬಲ್ ಕ್ರೋಶೆ ಬೀಡ್ ಈ ಥರ ಮಾಡ್ಕೊಂಡು ಹೋಗಿದ್ದೀನಿ ಪೂರ್ತಿ. ಕೊನೆಯಲ್ಲಿ 2 ಡಬಲ್ ಕ್ರೋಶೆಯಲ್ಲಿ ಎಂಡ್ ಮಾಡಿದ್ದೀನಿ. ಈಗ 2 ಡಬಲ್ ಕ್ರೋಶೆಯಲ್ಲಿ ಎಂಡ್ ಆದಮೇಲೆ ಒಂದು ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ, ವರ್ಕ್ ಟರ್ನ್ ಮಾಡಿ. ಈ ಥರ ವರ್ಕ್ ಟರ್ನ್ ಮಾಡಿದ ಮೇಲೆ ಈ 2 ಡಬಲ್ ಕ್ರೋಶೆಗಳ ಮಧ್ಯದಲ್ಲಿ ಮಿಡ್ಲಲ್ಲಿ ಜಾಗ ಇರುತ್ತಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೆರಡರ ಮಧ್ಯೆ ಗ್ಯಾಪಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿಂದ ಈ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. 4 ಚೈನ್ ಸಾಕಾಗ್ಬೋದು. 4 ಚೈನ್ ಹಾಕ್ಕೊಂಡು ಅಥವಾ 5 ಬೇಕು ಅಂದರೆ ನೀವು ನೋಡ್ಕೊಳ್ಳಿ. ಇಲ್ಲಿ ಇನ್ನೆರಡು ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ದಾರ ಹುಕ್ ತಂದು ಈ ಥರ ಮತ್ತೆ ನೆಕ್ಸ್ಟ್ 5 ಚೈನ್ ಮಾಡ್ಕೊಳ್ಳಿ. 4 5 ಚೈನ್ ಮಾಡಿಕೊಂಡು ಈ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಈ ಥರ ಲಾಕ್. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. 5 ಚೈನು, ನೆಕ್ಸ್ಟ್ ಈ 2 ಡಬಲ್ ಕ್ರೋಶೆ ಮಧ್ಯೆ ಲಾಕ್. ಹೀಗೆ ಪ್ರತಿಯೊಂದು ಬಿಡಿಸುತ್ತಲೂ 5 ಚೈನು. ಇಲ್ಲಿಂದ ಮತ್ತೆ 5 ಚೈನು, ನೆಕ್ಸ್ಟು ಈ 2 ಡಬಲ್ ಕ್ರೋಶೆ ಮಧ್ಯೆ ಲಾಕ್. ಹೀಗೆ ಮಾಡಿಕೊಂಡು ಪೂರ್ತಿ ಸೀರೆ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ನೋಡಿ ಸ್ನೇಹಿತರೆ, ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಚೈನ್ಗಳು ಮಾತ್ರ ಹಾಕ್ಕೊಂಡು ಬಂದಿದ್ದೀನಿ, 5 ಚೈನ್ಗಳು. ಈಗ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈ ಕಡೆ ಬಟ್ಟೆ ತಿರುಗಿಸ್ಕೊಂಡು ಈ ಕಡೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಫಸ್ಟು ಬೀಡ್ನ ಮೇಲಿರೋ 5 ಚೈನಲ್ಲಿ ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಳ್ಳಿ. 5 ಈ ಥರ ಇದರಲ್ಲಿ ಸಿಂಗಲ್ ಕ್ರೋಶೆಗಳು ಹಾಕ್ತಾ ಬನ್ನಿ. ಈ ಥರ ಇದರೊಳಗಿಂದ ಹಿಂಗೆ ತಂದು ಲಾಕ್, ಅಷ್ಟೇ, ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟು 5 ಚೈನ್ ಇದೆಯಲ್ವ, ನೆಕ್ಸ್ಟ್ ಬೀಡಲ್ಲಿ ಫಸ್ಟ್ ಇದರಲ್ಲಿ 5 ಚೈನಲ್ಲಿ ಸಿಂಗಲ್ ಕ್ರೋಶೆಗಳು ಹಾಕ್ಕೊಂಡಿರೋದು. ನೆಕ್ಸ್ಟ್ 5 ಚೈನಲ್ಲಿ 2
ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎರಡೇ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಅದರ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಈ ಥರ 2 ಚೈನ್ ಹಾಕ್ಕೊಂಡು ಎರಡೇ 2 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ವ, ಇದರಲ್ಲಿ ಹುಕ್ ತಗೊಂಡು ಬಂದು ಪೀಕೋ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿದರೆ ಪೀಕೋ, ಸಣ್ಣ ಪೀಕೋ 2 ಚೈನ್ ಹಾಕ್ಕೊಂಡು ದಾರ ತಗೊಳ್ಳಿ. ಈ ಇದರಲ್ಲಿ ಹಿಂಗೆ ದಾರ ತಗೊಂಡ್ಬಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಡಬಲ್ ಕ್ರೋಶೆ ಆಯಿತು. ಆಮೇಲೆ ಎರಡೇ 2 ಚೈನ್ ಹಾಕ್ಕೊಂಡು ಇಲ್ಲಿ ಇದರ ಹಿಂದ್ಗಡೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡೇ 2 ಚೈನು ಪೀಕೋಗೆ. 3 ಚೈನ್ ಹಾಕಿ ಪೀಕೋ ಮಾಡೋದು ಬೇಡ, 2 ಚೈನ್ ಹಾಕ್ಕೊಂಡು ಪೀಕೋ ಮಾಡಿದರೆ ಸಾಕು. ನೋಡಿ ಹೀಗೆ ಡಬಲ್ ಕ್ರೋಶೆ ಅದಾದಮೇಲೆ 2 ಚೈನು, 2 ಚೈನ್ ಆದಮೇಲೆ ಈ ಡಬಲ್ ಕ್ರೋಶೆ ಹಿಂದೆ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಇಲ್ಲಿ ಹೀಗೆ ಹುಕ್ ತಗೊಂಬಂದು ಲಾಕ್. ಸಿಂಪಲಾಗಿ ಈ ಥರ ಮಾಡ್ಕೊಳ್ಳಿ. 2 ಚೈನಲ್ಲಿ ಸಾಕು ಪೀಕೋ. 3 ಚೈನ್ ಹಾಕ್ಕೊಂಡು ಮಾಡಿದರೆ ಜಾಸ್ತಿ ತುಂಬ ದೊಡ್ಡ ದೊಡ್ಡ ಆಗುತ್ತೆ. ಇದಕ್ಕೆ ಇದು ಸಣ್ಣ ಸಣ್ಣ ಆರ್ಚ್ಗಳು ಬರುತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡೋಂಥ ಸುಂದರವಾಗಿರೋಂಥ ಡಿಸೈನ್ ಇದು. ಈ ಥರ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ 1 2 3 4 5 6 7 ಆಯಿತು. ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಕ್ಕೆ ನೀವು ಪೀಕೋ ಮಾಡಬೇಡಿ ಎಂಡಿಂದಲ್ಲಿ, ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ ಇದನ್ನು ಈ ನೆಕ್ಸ್ಟ್ ಈ 5 ಚೈನ್ ಇದೆಯಲ್ವಾ, ಇದರಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈ ಥರ ಲಾಕ್ ಮಾಡಿದ್ಮೇಲೆ ಈಗ ನೆಕ್ಸ್ಟ್ 5 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಮಾಡಿ ಒಂದು ಲೀಫ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಲೀಫ್ ಬೀಡ್ ಸೇರಿಸ್ಕೊಂಡು ಮತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆರಡು ಈ ಥರ 2 ಸಿಂಗಲ್ ಕ್ರೋಶೆ, ಒಂದು ಲೀಫು, ಮತ್ತೆರಡು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಚೈನಲ್ಲಿ ನಾರ್ಮಲಾಗಿ 2 ಸಿಂಗಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಬೀಡಲ್ಲಿ ಆರ್ಚು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಇಲ್ಲಿ ಪೀಕು. ಈ ಥರ ಮುಂದುವರ್ಸ್ಕೊಂಡು ಹೋಗಿ 7 ಪೀಕ್ ಆಗೋಷ್ಟು ಮಾಡ್ಕೊಳ್ಳಿ. 2 ಚೈನು ಪೀಕು, 1 2 3 4 2 ಚೈನು ಇಲ್ಲಿ ಪೀಕು, 1 2 3 4 5 6 ಇನ್ನೊಂದು ಪೀಕೋ ಮಾಡಿಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡ್ಕೋಬೇಕು. ಪೀಕೋ ಆದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಪೀಕು ಹಿಂಗೆ ಬಗ್ಗಿದಾಗ ಚೆನ್ನಾಗಿ ನೀಟ್ ಬರಲ್ಲ, ಅದು ಒಂದು ಸೈಡ್ ನೀಟ್ ಆಗಲ್ಲ. ಅದಕ್ಕೆ ಈ ಬೀಡ್ ಹಿಂದ್ಗಡೆ ಅದನ್ನು ಲಾಕ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಅದರ ನೆಕ್ಸ್ಟಲ್ಲಿ ಫುಲ್ಲು ಸಿಂಗಲ್ ಕ್ರೋಶೆ 5 ಈ ಫಸ್ಟಿಗೆ ಮಾಡಿದ್ದೀವಲ್ವಾ
ಆ ಥರ. ಅದು ಕುಚ್ಚಿಗೆ ಇಲ್ಲಿ 5 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ, 5 4. ಇದು ಕುಚ್ಚಿಗೆ. ಆಮೇಲೆ ಅದರ ಹಿಂದೆ ಅದರ ನೆಕ್ಸ್ಟು ಬೀಡ್ನ ಹಿಂದೆ 2 ಸಿಂಗಲ್ ಕ್ರೋಶೆ. ಆಮೇಲೆ ಇಲ್ಲಿ ಆರ್ಚ್, ಡಬಲ್ ಕ್ರೋಶೆ ಆರ್ಚ್, 2 ಚೈನ್ ಮಾಡಿ ಪೀಕು. ಇದೇ ಥರ ಮುಂದುವರಿಸ್ಕೊಂಡು ಹೋಗ್ಬೇಕು ನೀವು ಇದೇ ಪ್ಯಾಟರ್ನಲ್ಲಿ. ಅಂದರೆ ಒಂದು ಪೀಕ್ ಇದು ಲೀಫ್ ಮಾಡ್ತೀನಿ, ಒಂದು ಕುಚ್ಚು ಮಾಡ್ತೀನಿ ನೋಡಿ. ಫಸ್ಟಿಗೆ ಇಲ್ಲಿ ಕುಚ್ಚಿಗೆ ನಾನು ಫುಲ್ಲು ಸಿಂಗಲ್ ಕ್ರೋಶೆ ಹಾಕಿದೆ. ಆಮೇಲೆ ಇಲ್ಲಿಂದ ಇಲ್ಲಿ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಬೀಡ್ ಸೆಕೆಂಡ್ ಬೀಡಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ನೆಕ್ಸ್ಟ್ ಬೀಡಲ್ಲಿ ಆರ್ಚ್ ಮಾಡಿರೋದು, ಅದನ್ನು ಅದರ ನೆಕ್ಸ್ಟ್ ಬೀಡಲ್ಲಿ ಎಂಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಈ ಕುಚ್ಚಿನ ಬದಲು ಇಲ್ಲಿ ಲೀಫ್ ಹಾಕಿದ್ದೀನಿ, ಹತ್ರ ಹತ್ರ ಕುಚ್ಚಾಗತ್ತೆ ಅಂತ. ಆಮೇಲೆ ಮತ್ತೊಂದು ಆರ್ಚ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ಬೀಡಲ್ಲಿ ಇಲ್ಲಿ ಕುಚ್ಚು ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ಆರ್ಚ್ ಮಾಡಿಬಿಟ್ಟು ಇಲ್ಲಿ ಲೀಫು, ಮತ್ತೆ ಆರ್ಚ್ ಮಾಡಿಬಿಟ್ಟು ಕುಚ್ಚು, ಹಂಗೆ ಮಾಡ್ತಾಯಿದ್ದೀನಿ. ಒಂದು ಲೀಫು ಒಂದು ಕುಚ್ಚು. ಈ ಥರ ನೀವು ಪೂರ್ತಿ ಮಾಡ್ಕೊಂಡು ಹೋಗಿ, ಗೊತ್ತಾಗುತ್ತೆ ನಿಮಗೆ. ಪೂರ್ತಿ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಆದ್ರೂ ತುಂಬ ಸುಂದರವಾದ ಡಿಸೈನ್. ಇದು ತುಂಬ ಗ್ರ್ಯಾಂಡ್ ಅಲ್ದಿರೋ ಡಿಸೈನ್ ಸೀರೆಗಳಿಗೂ ಇದನ್ನು ಮಾಡ್ಕೋಬೋದು ನೀವು. ಮಾಡಿ ನೋಡಿ. ಇಲ್ಲಿ ನೀವು ಕ್ರಿಸ್ಟಲ್ ಬೀಡು, ನಾರ್ಮಲ್ ಕ್ರಿಸ್ಟಲ್ ಬೀಡು ಹಾಕ್ಕೋಬೋದು, ಅಥವಾ ನಾರ್ಮಲ್ ಗೋಲ್ಡನ್ ಬೀಡು, ರೌಂಡ್ ಬೀಡ್ ಯಾವುದಾದ್ರು ಹಾಕ್ಕೋಬೋದು. ಇದನ್ನೇ ಹಾಕ್ಕೋಬೇಕು ಅಂತ ಏನಿಲ್ಲ. ಯಾವುದಾದ್ರು ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಇದು ಒಂದು ಲೀಫು ಒಂದು ಕುಚ್ಚು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕುಚ್ಚು ಹತ್ರ 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 ಬರುತ್ತೆ. ನಿಮಗೆ ಹತ್ರ ಹತ್ರ ಕುಚ್ಚು ಇದ್ರೆ ಆಗ್ಬೋದು ಅಂತಿದ್ರೆ ಕುಚ್ಚು ಹಾಕ್ಕೊಳ್ಳಿ ಲೀಫ್ನ ಬದಲು. ಲೀಫೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ. ಸಿಂಪಲ್ ಆಗಿದೆ, ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈಸಿನೂ ಮಾಡೋದು, ತುಂಬ ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ಲವರ್ ಥರ ಒಂದು ಆರ್ಚಲ್ಲಿ ಆರ್ಚ್ ಆದಮೇಲೆ ಲೀಫ್ ಬೀಡು, ಇನ್ನೊಂದು ಆರ್ಚ್ ಆದಮೇಲೆ ಕುಚ್ಚು, ಆ ಥರ ಹಾಕ್ಕೊಂಡಿದ್ದೀನಿ. ಲೀಫ್ ಬೀಡು ಕುಚ್ಚು, ಲೀಫ್ ಬೀಡು ಕುಚ್ಚು, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಅಂತ. ನೀವು ನಿಮ್ಮ ಸಾರಿಗೆ ಮಾಡಿ ನೋಡಿ. ಮತ್ತು ವಿಡಿಯೋ ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.